ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಎಪಿಸೋಡ್ನ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಿಗ್ ಬಾಸ್ನ ನಿನ್ನೆ ಒಂದು ಎಪಿಸೋಡ್ನಲ್ಲಿ ನಾವೆಲ್ಲರೂ ಅಂದ್ಕೊಂಡಾಗೆ ರಜತ್ ಅವ್ರಿಗೆ ಸುದೀಪ್ ಅವರು ಚೆನ್ನಾಗೇ ಕ್ಲಾಸ್ನ ತೊಗೊಂಡ್ರು. ನೋಡಬೇಕು ಇನ್ಮೇಲಾದರೂ ಅವರು ಬದಲಾಗ್ತಾರ ಅಂತ. ಹಾಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಬಂದು ಮಂಜು ಅವ್ರಿಗೆ ಸಿಕ್ತು. ಮಂಜು ಅವ್ರಿಗೆ ಈ ಸಲ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಕರೆಕ್ಟಾಗಿದೆ. ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ಟಾಸ್ಕ್ನ ಆಟ ಆಡಿದ್ದಾರೆ ಈ ವಾರ. ಸೊ ಕ್ಯಾಪ್ಟನ್ ಕೂಡ ಆದರೂ ಕಿಚ್ಚನ ಚಪ್ಪಾಳೆ ಕೂಡ ಅವರಿಗೆ ಸಿಕ್ತು. ಹಾಗೆ ಚೈತ್ರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸುದೀಪ್ ಅವರು ಲಾಸ್ಟ್ ವೀಕೆಲ್ಲ ಅವ್ರಿಗೆ ತುಂಬಾ ಕ್ಲಾಸ್ ತಗೊಂಡಿದ್ರು. ಈ ವೀಕು ಅವರು ಚೆನ್ನಾಗೇ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಅವ್ರನ್ನ ಹೊಗಳಿದ್ರು. ಇದರಿಂದ ಚೈತ್ರ ಅವ್ರಿಗೂ ಖುಷಿಯಾಗಿರುತ್ತೆ. ಹಾಗೆ ಅವರು ಕೂಡ ಚೆನ್ನಾಗೇ ಕಮ್ಬ್ಯಾಕ್ ಮಾಡಿದ್ದಾರೆ. ಟಾಸ್ಕ್ನ ವಿಚಾರವಾಗಿ ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಅವ್ರಿಗೆ ಒಳ್ಳೆಯ ಕಮ್ಬ್ಯಾಕ್ ಮಾಡಿದ್ದೀರಿ ಅಂತ ಕೂಡ ಸುದೀಪ್ ಅವರು ಪ್ರೋತ್ಸಾಹನ ನೀಡಿದ್ದಾರೆ. ಹಾಗೆ ಇವತ್ತಿನ ಒಂದು ಎಪಿಸೋಡಲ್ಲಿ ಕೆಲವು ಗಾದೆಗಳು ಯಾರಿಗೆ ಸೂಟ್ ಆಗುತ್ತೆ ಅಂತ ಅವರ ಕೊರಳಿಗೆ ಆ ಗಾದೆನ ಹಾಕಬೇಕಾಗತ್ತೆ. ಸೊ ಇಲ್ಲಿ ಯಾರ್ಯಾರಿಗೆ ಯಾವ್ಯಾವ ಗಾದೆಗಳು ಸಿಗ್ತವೆ ಅಂತ ನೋಡಬೇಕು. ಹಾಗೆ ಎಲಿಮಿನೇಷನ್ ವಿಷಯಕ್ಕೆ ಬಂದರೆ ಈ ವಾರ ಧರ್ಮ ಅವರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಸುದ್ದಿಗಳಿದ್ದಾವೆ. ಆಲ್ರೆಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು ಧರ್ಮ ಅವರೇ ಹೋಗಿರ್ಬೋದು ಅಂತ ಈ ವಾರ. ಯಾಕಂದರೆ ಅವರು ಟಾಸ್ಕಲ್ಲಿ ಭಾಗವಹಿಸ್ತಾರೆ, ಆದರೆ ಎಲ್ಲೂ ಕಾಣಿಸ್ಕೊತಿಲ್ಲ ಮನೆಯಲ್ಲಿ. ಹಾಗೆ ತುಂಬ ಅವಕಾಶಗಳು ಸಿಕ್ತು ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ. ಆದರೂ ಅವ್ರನ್ನ ಉಪಯೋಗಿಸ್ಕೊಂಡು ಅವರು ಇರೋದೇ ಹಾಗೆ, ಅದಕ್ಕೆ ಅವರು ಮನೇಲೆಲ್ಲೂ ಕಾಣಿಸ್ಕೊತಿಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಅದರಿಂದ ಧರ್ಮ ಅವರು ಈ ವಾರ ಮನೆಯಿಂದ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ನೋಡಬೇಕು. ಹಾಗೆ ಕೆಲವೊಂದು ಊಹಾಪೋಹಗಳ ಪ್ರಕಾರ ಅವರು ಸೀಕ್ರೆಟ್ ರೂಮಿಗೆ ಕಳಿಸ್ತಾರೆ ಧರ್ಮ ಅವ್ರನ್ನ ಅಂತಲೂ ಕೆಲವು ಸುದ್ದಿಗಳಿದ್ದಾವೆ. ನೋಡಬೇಕು ಏನೆಲ್ಲ ಆಗತ್ತೆ ಅಂತ ಹೇಳಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.